ಒಬ್ಬ ಚಿತ್ರಕಾರನು ಯೇಸು ತನ್ನ ಶಿಷ್ಯರೊಂದಿಗೆ ಕರ್ತನ ಮೇಜನ್ನು ಆಚರಿಸುವುದನ್ನು ಹಾಗೂ ಯೇಸುವಿನ ರೂಪವನ್ನು ಬಹಳ ಉನ್ನತ ಮಟ್ಟದಲ್ಲಿ ಚಿತ್ರೀಕರಿಸಬೇಕೆಂದು ಆಶಿಸಿ ಯೇಸುವನ್ನು, ಶಿಷ್ಯರನ್ನು, ಮೇಜನ್ನು, ಅದರ ಮೇಲಿರುವ ಪಾತ್ರೆಗಳನ್ನು ಬಹಳ ಚೆನ್ನಾಗಿ ಚಿತ್ರಿಸಿದನು. ದ್ರಾಕ್ಷಾರಸದ ಪಾತ್ರೆ, ರೊಟ್ಟಿಗಳು, ದೀಪಸ್ತಂಭ ಎಲ್ಲವೂ ಬಹಳ ಸುಂದರವಾಗಿತ್ತು. ಅವರ ಸ್ನೇಹಿತರೆಲ್ಲರೂ ಅದನ್ನು ನೋಡಿ, ಆಹಾ, ಪಾತ್ರೆಗಳು ಎಷ್ಟು ಸುಂದರವಾಗಿವೆ ಎಂದು ಹೇಳತೊಡಗಿದರು. ಆಗ ಚಿತ್ರಗಾರನು, ಅಯ್ಯೋ, ನಾನು ತಪ್ಪು ಮಾಡಿದೆನು. ರಕ್ಷಕನ ರೂಪವನ್ನು ತೋರಿಸುವ ಸ್ಥಳದಲ್ಲಿ ವಸ್ತುಗಳನ್ನು ಚಿತ್ರಿಸಬಾರದಾಗಿತ್ತು ಎಂದು ನೊಂದುಕೊಂಡು ತನ್ನ ಬ್ರಷ್ನಿಂದ ವಸ್ತುಗಳನ್ನು ಅಳಿಸಿಬಿಟ್ಟನು. ನಾವು ಸಹ ಕೆಲವೊಮ್ಮೆ ಇಂಥ ತಪ್ಪನ್ನು ಮಾಡುತ್ತೇವೆ. ನಮಗೆ ಎಷ್ಟೋ ತಲಾಂತುಗಳಿರಬಹುದು. ನಾವು ಅವುಗಳನ್ನು ದೇವರಿಗಾಗಿ ಉಪಯೋಗಿಸುವಾಗ ಗಮನ ಹರಿಸಬೇಕು. ನಮ್ಮನ್ನು ಮರೆ ಮಾಡಿಕೊಳ್ಳಬೇಕು. ದೇವರ ನಾಮವು ಘನತೆ ಹೊಂದಬೇಕು. ನಾನು ಪ್ರಸಂಗ ಮಾಡಿ ಅವರು ರಕ್ಷಣೆ ಹೊಂದಿಕೊಂಡರು, ನನ್ನ ಬುದ್ಧಿಮಾತುಗಳನ್ನು ಕೇಳಿ ಅವರು ಒಳ್ಳೆಯವರಾದರು, ನನ್ನ ಜೀವಿತವನ್ನು ನೋಡಿ ಅವರು ಮಾನಸಾಂತರ ಹೊಂದಿಕೊಂಡರು ಎಂದು ಹೇಳುವುದಾದರೆ ನಾನು, ನನ್ನಿಂದ ಎಂಬುವುದೇ ಸ್ಪಿರಿಚುವಲ್ ಪ್ರೈಡ್ ಆಗಿರುತ್ತದೆ. ಇದೊಂದು ಶೋಧನೆಯೇ. ಈ ಶೋಧನೆಯಲ್ಲಿ ಬೀಳದೆ ಇರುವುದಕ್ಕೆ ಎಲ್ಲ ಮಹಿಮೆಯು ದೇವರಿಗೆ ಎಂದು ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ವರಗಳನ್ನು ಹೊಂದಿರುವುದು ಸಂತೋಷ, ಆದರೆ ಆ ವರಗಳನ್ನು ದೇವರ ಮಹಿಮೆಗಾಗಿ ಉಪಯೋಗಿಸಬೇಕು. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ ಎಂದು ಬೈಬಲ್ ಹೇಳುತ್ತದೆ.